ಫಂಕ್ಷನ್ನಲ್ಲಾದ ಇನ್ಸಿಡೆಂಟ್ನಲ್ಲಿ ನಿನ್ನೆ ಮಿಸ್ಟೇಕ್ ಏನೂ ಇಲ್ಲ ಅನ್ನೋದನ್ನ ನಾನು CCTVನಲ್ಲಿ ಕ್ರಾಸ್ ವೆರಿಫಿಕೇಶನ್ ಮಾಡಿದೆ. ಆಮೇಲೆ ಸಿಂಧುಗೆ ನಿನ್ ಮೇಲಿದ್ದ ಪರ್ಸನಲ್ ಗ್ರಡ್ಜಿಂದ ಹೀಗೆ ಮಾಡಿದಾಳೆ ಅಂತಾನೂ ಅರ್ಥ ಆಯ್ತು. ಸೊ ಇದರಲ್ಲಿ ನಿನ್ನ ಫಾಲ್ಟ್ ಏನೂ ಇಲ್ಲ. ಥ್ಯಾಂಕ್ ಯು ಅತ್ತೆ, ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಇದ್ದಿದ್ದು ಒಂದು ದೊಡ್ಡ ಕಳಂಕನ ಇಳಿಸ್ಬಿಟ್ರಿ. ಸತ್ಯಕ್ಕೆ ಅಲ್ವಾ ಜಯ? ಇದು ನಿನ್ಗೆ ಸೆಕೆಂಡ್ ಚಾನ್ಸ್. ಇವತ್ತು ಸಂಜೆ ನಡೀತಾ ಇರೋ ಹೈ ಪ್ರೊಫೈಲ್ ಮೀಟಿಂಗ್ಗೆ ಏನೇನ್ ಬೇಕೋ ಅದೆಲ್ಲ ಫೈಲ್ಸು ರೆಡಿ ಮಾಡ್ಕೊಳ್ಬೇಕು. ನಾನು ನಿನ್ಗೆ ಡೀಟೇಲ್ಸ್ ಕಳಿಸ್ತೀನಿ. ಸರಿ ಅತ್ತೆ. ವಸು, ಭವಾನಿಗೆ ಈ ಪ್ರಾಜೆಕ್ಟ್ನ ನೋಡ್ಕೊಳಕ್ಕಾಗತ್ತಾ? ಅದಕ್ಕೆ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕಲ್ವಾ? ಅದು ಭವಾನಿಗಿಲ್ವಲ್ಲ? CCTV ಫೂಟೇಜ್ ಎಲ್ಲ ಸರಿ ಇರ್ಬೋದು, ಆದರೆ ಬಿಸ್ನೆಸ್ ಹ್ಯಾಂಡಲ್ ಮಾಡೋಕ್ಕೆ ಕೆಪಾಸಿಟಿ ಬೇಕು. ಭವಾನಿ, ನೀನ್ ಯಾರ ಮಾತನ್ನು ತಗೊಳ್ಬೇಡ. ನಾನ್ ನಿನಗೆ ನನ್ನ ಲೆವೆಲ್ಗೆನೆ ಗೈಡ್ ಮಾಡ್ತೀನಿ. ಈ ಚಾನ್ಸ್ನ ಬಳಸ್ಕೊಂಡು ನೀನ್ ಏನು ಅನ್ನೋದನ್ನ ನೀನ್ ಪ್ರೂವ್ ಮಾಡಬೇಕು. ಅಮ್ಮ ಯಾವ ಧೈರ್ಯದ ಮೇಲೆ ಭಾವನೆ ಕೆಲಸ ವಹಿಸ್ತಾ ಇದ್ದಾರೆ? ಇಷ್ಟು ಸೈಲೆನ್ಸ್ ಮೂವ್ ಯಾಕೆ? ಏ ಭವಾನಿ, ಏನ್ ಮಾಡ್ತಿದ್ಯಾ? ಅತ್ತೆ, ನೀವು ನನ್ನನ್ನು ನಂಬೋದೇ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಈಗ ಅದೆಲ್ಲ ಮರ್ತು ಕೆಲಸ ಶುರು ಮಾಡ್ಕೊ. ಹಾಗೆ ನನ್ನ ಜೊತೆ ಅಮೆರಿಕ ಬರೋದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಅದನ್ನೆಲ್ಲ ಮಾಡ್ಕೊ. ಅಜ್ಜಿ ಹೇಳ್ದ ಹಾಗೆ ನಾನು ಈ ಮನೆಗೆ ಶಾಪ ಆಗಿ ಬಂದ್ಬಿಟ್ನ. ಪಾಪ ವೀರ, ನನ್ನಿಂದ ಎಲ್ಲ ಸಹಿಸ್ಕೊಳ್ಳೋ ಹಾಗಾಗ್ತಿದೆ. ಸಾರಿ ವೀರ, ನನ್ನನ್ನು ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ.